ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಬೈರಸಂದ್ರ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಹಂದಿ ಸಾಕಾಣಿಕೆ ಮಾಡ್ತಿರುವಂಥ ಒಂದು ಸ್ಥಳವನ್ನು ಆ ಸ್ಥಳದಲ್ಲಿ ಸಾಕಷ್ಟು ಒಂದು 10 ರಿಂದ 12 ವರ್ಷಗಳಿಂದ ಏನು ಹಂದಿ ಸಾಕಾಣಿಕೆ ನಡೀತಾ ಇದೆ. ಸೊ ಹಂದಿ ಸಾಕಾಣಿಕೆ ಈ ಜಾಗದಿಂದ ಸಂಪೂರ್ಣವಾಗಿ ಅಕ್ಕಪಕ್ಕದ ಮನೆಗಳಿಗೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಅಕ್ಕಪಕ್ಕದ ಮನೆಗಳಿಗೆ ದುರ್ವಾಸನೆ ಬೀರೋದ್ರ ಮೂಲಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ಒಂದು ದೂರಿನ ಮೇಲೆ ಸೊ ನಾವು ಮತ್ತು ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಬ್ಬರೂ ಸೇರಿ ಸ್ಥಳವನ್ನು ಒಂದು ಪರಿಶೀಲನೆ ಮಾಡಿದ್ದು. ಸೊ ಈಗಾಗಲೇ ಈ ಒಂದು ಹಂದಿ ಸಾಕಾಣಿಕೆದಾರರ ಮೇಲೆ ದೂರುಗಳು ಕೂಡ ದಾಖಲಾಗಿದ್ದಾವೆ. ಜೊತೆಗೆ ಕೋರ್ಟಲ್ಲಿ ಕೂಡ ಈ ಒಂದು ಪ್ರಕರಣ ವಿಚಾರಣೆ ನಡೀತಾ ಇದೆ. ಸೊ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ನಮ್ಮ ಒಂದು ಪರಿಸರ ವಾಯುಮಾಲಿನ್ಯ ನಿಯಂತ್ರಣ ಇಲಾಖೆಯವರು ವಿಸಿಟ್ ಮಾಡಿ, ಪರಿಸರ ಬೋರ್ಡ್ ಅವರು ಮತ್ತು ವಿಸಿಟ್ ಮಾಡಿ ಅವ್ರ ಫಿಸಿಬಿಲಿಟಿ ರಿಪೋರ್ಟು ತರಿಸ್ಕೊಂಡ್ಮೇಲೆ ಅವ್ರದ್ದೇನು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಆಧಾರ ಮೇಲೆ ಮುಂದಿನ ಕ್ರಮ ವಹಿಸ್ರಿ ಅಂತೇಳಿ ಹೈಕೋರ್ಟ್ ನಿರ್ದೇಶನ ಇರೋದರಿಂದ ಸೊ ನಾವು ಈಗ ಸೋಮವಾರ ದಿನ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೀವಿ. ನಾವು ಮತ್ತು ಇಒ ಸೇರಿಕೊಂಡು ಸೊ ಕೂಡಲೇ ಭೇಟಿ ಮಾಡಿ ಸೊ ಅಲ್ಲಿರುವಂಥ ಒಂದು ಏನು ದುರ್ವಾಸನೆ ಜನಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ಬಗ್ಗೆ ಅವರಿಂದ ವರದಿಯನ್ನು ತರಿಸ್ಕೊಳ್ತೀವಿ. ಆಗಲೇ ಸೊ ಆ ಸದರಿಯವ್ರ ಮೇಲೆ ಈಗ ಒಂದು ಸಂಬಂಧಪಟ್ಟಂಥ ಠಾಣಾ ವ್ಯಾಪ್ತಿನಲ್ಲಿ ಅವ್ರ ಮೇಲೆ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಸೊ ರಿಪೋರ್ಟ್ ಬಂದ ಮೇಲೆ ಇದನ್ನು ವಿಸಿಟ್ ಮಾಡಿದ್ದೀವಿ. ಇನ್ನು ಅವ್ರ ಹತ್ರ ಅನುಮತಿ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ವೆರಿಫೈ ಮಾಡ್ತೀವಿ. ಅದು ದೃಢೀಕರಣ ಏನು ನಾವು ಕೊಟ್ಟಿರೋದ ಅಥವಾ ಏನು ಫೋರ್ಜರಿ ಆಗಿದೆ ಚೆಕ್ ಮಾಡಿಸ್ತೀವಿ. ಆಮೇಲೆ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಇದೆ, ಏನು ಪೊಲ್ಯೂಷನ್ ಕಂಟ್ರೋಲ್ ಕೂಡ ವಿಸಿಟ್ ಮಾಡಿ ಅದ್ರದ್ದೇನು ರಿಪೋರ್ಟ್ ಕೊಡಿ, ಅವರೇನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು ಆ ರಿಪೋರ್ಟ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀವಿ. ಏನು ಕೋರ್ಟ್ ಮತ್ತೆ ನಿರ್ದೇಶನ ಕೊಡುತ್ತೆ ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್. ನಮ್ಮ ಊರ ಗ್ರಾಮಸ್ಥರ ಅರ್ಜಿ ನಾವೇನು ನಾವು ತಹಶೀಲ್ದಾರ್ ಕೊಟ್ಟಿದ್ರು. ಸೊ ಇವತ್ತು ಪಾಪ ಅವರು ತಳ ತನಿಖೆ ಮಾಡಿ ಸೊ ಅವರೆಲ್ಲ ಇದೇನೆಲ್ಲ ನೋಡಿದ್ದಾರೆ. ಅವ್ರಿಗೂ ಮನವರಿಕೆ ಆಗಿದೆ. ನಾವೇನು ಕೊಟ್ಟಿದ್ರಲ್ಲ ಸ್ಮೆಲ್ದು ಹತ್ತಿರ ಗೌರ್ಮೆಂಟ್ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದು ಡಂಪ್ ಮಾಡ್ತಾ ಇರೋದು, ಕೆರೆಗೆ ನೀರು ವೇಸ್ಟ್ ಇಟ್ಟು ಬಿಡ್ತಾ ಇರೋದು ಎಲ್ಲವನ್ನು ಅವರು ನೋಡಿ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅದು ಕೋರ್ಟಿಂದ ಏನೋ ಆರ್ಡರ್ ಇರೋದ್ರಿಂದ ಆರ್ಡರ್ ಇಲ್ಲ, ಬಟ್ ಸುಮ್ಮನೆ ಹೋಗಿದ್ದಾರೆ. ಅದೊಂದು ಪೊಲ್ಯೂಷನ್ ಕಂಟ್ರೋಲ್ ರಿಪೋರ್ಟು ಸರ್ ವೆಯ್ಟ್ ಮಾಡ್ತಾರೆ. ರಿಪೋರ್ಟ್ ಅದಕ್ಕೆ ಅವ್ರು ತೆರವುಗೊಳಿಸಿ ಅಂತ ಹೇಳಿದ್ದಾರೆ ಸರ್. ಸೊ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ತಹಶೀಲ್ದಾರ್ಗೆ, PDO ಅವರಿಗೆ, ಇಒ ಸರ್ಗೆ ನಮ್ಮ ಧನ್ಯವಾದಗಳು. ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಬಂದು ವಿಸಿಟ್ ಮಾಡಿದ್ದಕ್ಕೆ ದಯವಿಟ್ಟು ಅವ್ರಿಗೆ ಧನ್ಯವಾದಗಳು.